ಫೈನಲಿ ಬಜಾಜ್ ಅವರು ಎಡಿವಿ ಸೆಗ್ಮೆಂಟ್ ಗೆ ಎಂಟರ್ ಆಗಕ್ಕೆ ರೆಡಿ ಆಗ್ತಾ ಇದ್ದಾರೆ. ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತೆ ಸಿಒ ಆಗಿರೋ ರಾಜೀವ್ ಬಜಾಜ್ ಅವರು ಇದನ್ನ ಖುದ್ದಾಗಿ ಕನ್ಫರ್ಮ್ ಮಾಡಿದ್ದಾರೆ. ರೀಸೆಂಟ್ ಆಗಿ ನಡೆದ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅವರು 8 ಹೊಸ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಆ 8 ಹೊಸ ಪ್ರಾಜೆಕ್ಟ್ಸ್ ಗಳು 2026 ಅಲ್ಲೇ ಲಾಂಚ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಏನಕ್ಕೆ ಅಂದ್ರೆ 2026 ಸ್ಟಾರ್ಟಿಂಗ್ ಅಲ್ಲೇನೆ ಬಜಾಜ್ ಅವರು ಹೊಸ ರೀಡಿಫೈನ್ಡ್ ಆಗಿರೋ ಪಲ್ಸರ್ ನ ಲಾಂಚ್ ಮಾಡಿದ್ದಾರೆ. ಜೊತೆಗೆ ಅಂಡರ್ 350 ಸೆಗ್ಮೆಂಟ್ ಅಲ್ಲಿ ಇರೋ ಬೈಕ್ಸ್ ಗಳಿಗೆಲ್ಲ 18% GST ಅಂತ ರಿವೈಸ್ ಆಗಿರೋದ್ರಿಂದ ಬಜಾಜ್ ಅವರು NS ಮತ್ತೆ ಡಾಮಿನರ್ ನ 350 ಸೆಗ್ಮೆಂಟ್ ಅಲ್ಲಿ ಲಾಂಚ್ ಮಾಡ್ಬೇಕಂತ ಪ್ಲಾನ್ಸ್ ಮಾಡ್ತಾ ಇದ್ದಾರೆ. ಇದಕ್ಕೆ ಫಸ್ಟ್ ಸ್ಟೆಪ್ ಟ್ರಿಯಮ್ ಮೋಟರ್ ಸೈಕಲ್ಸ್ ಕಡೆಯಿಂದನೇ ಆಗ್ಲಿ ಅಂತ ಏಪ್ರಿಲ್ ಮಂತ್ ಅಲ್ಲಿ ಟ್ರಿಯಮ್ ಸ್ಪೀಡ್ 350 ನ ಲಾಂಚ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಜೊತೆಗೆ KTM ಅವರಿಂದನೂ ಕೂಡ 350 ಸೆಗ್ಮೆಂಟ್ ಅಲ್ಲಿ ಬೈಕ್ಸ್ ಗಳನ್ನ ಲಾಂಚ್ ಮಾಡೋದಕ್ಕೆ ಪ್ಲಾನ್ಸ್ ನಡೀತಾ ಇದೆ. ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ನಾನು ADV ಮೋಟರ್ ಸೈಕಲ್ಸ್ ಬಗ್ಗೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳಿದ್ದೆ. ಸ್ಪೋರ್ಟ್ಸ್ ಬೈಕ್ ಸೆಗ್ಮೆಂಟ್ ಅಲ್ಲಿ ಪಲ್ಸರ್ NS ಮತ್ತೆ RS ಇದೆ. ಟೂರಿಂಗ್ ಸೆಗ್ಮೆಂಟ್ ಅಲ್ಲಿ ಡಾಮಿನರ್ ಇದೆ. ಈಗ ADV ಕ್ಯಾಟಗರಿಯಲ್ಲಿ 125cc ಇಂದ 250 ಸೆಗ್ಮೆಂಟ್ ವರೆಗೂ ಒಂದು ಸಬ್ ಬ್ರಾಂಡ್ ನ ಲಾಂಚ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಈಗ ಬಜಾಜ್ ಕಡೆಯಿಂದ ಅಂಡರ್ 350 ಸೆಗ್ಮೆಂಟ್ ಅಲ್ಲಿ ತಮ್ಮ NS ಮತ್ತೆ ಡಾಮಿನರ್ ನ ಲಾಂಚ್ ಮಾಡೋ ಪ್ಲಾನ್ಸ್ ಅಲ್ಲದೆ ಅಂತಾನೆ ADV ಸೆಗ್ಮೆಂಟ್ ಅಲ್ಲೂ ಕೂಡ ಎಂಟರ್ ಆಗಬೇಕು ಅಂತ ಪ್ಲಾನ್ಸ್ ಮಾಡ್ತಾ ಇದ್ದಾರೆ. ಆದ್ರೆ ಆ ಹೊಸ ಬೈಕ್ ಬಗ್ಗೆ ಆಗ್ಲಿ ಅಥವಾ ಸ್ಪೆಸಿಫಿಕೇಶನ್ ಬಗ್ಗೆ ಆಗ್ಲಿ ಯಾವುದೇ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿಲ್ಲ. ಬಜಾಜ್ ಅವರು ತಮ್ಮ ಹೊಸ ಯಾವುದೇ ಬೈಕ್ಸ್ ಆಗಿರ್ಲಿ ಅದನ್ನ ಇಯರ್ ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಮಿಡಲ್ ಅಲ್ಲಿ ಲಾಂಚ್ ಮಾಡೋದಕ್ಕೆ ಫೋಕಸ್ ಮಾಡ್ತಾರೆ. ಈಗ ಅದೇನಾದ್ರೂ ನಿಜ ಆಗಿ ಬಜಾಜ್ ಅವರು ಹೊಸ ADV ನ ಲಾಂಚ್ ಮಾಡ್ತಾರೆ, ನಾನು ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ.